ನಮಸ್ಕಾರ. ಫಸ್ಟ್ ಟ್ಯೂಬ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಧರ್ಮಸ್ಥಳ ಕೇಸ್ ದಿನಗಳೆದಂತೆ ರೋಚಕ ತಿರುವು ಪಡೆದುಕೊಳ್ಳುತ್ತಾಗಿದೆ. ಈಗಿನ ನೂರಾರು ಶವ ಹೂತಿಟ್ಟ ಪ್ರಕರಣ ಒಂದು ಕಡೆಯಾದ್ರೆ ಸೌಜನ್ಯ ಪ್ರಕರಣ ಮತ್ತೊಂದು ಕಡೆ. ಈ ಮಧ್ಯೆ ಲಂಕೇಶ್ ಪತ್ರಿಕೆಯಲ್ಲಿ ಅಂದು ಪ್ರಕಟವಾದ ಧರ್ಮಸ್ಥಳ ಸುದ್ದಿಗಳ ತುಣುಕುಗಳು ಈಗ ಭಾರೀ ವೈರಲ್ ಆಗ್ತಿವೆ. ಅವತ್ತು ಆ ಸುದ್ದಿಗಳನ್ನು ಪ್ರಕಟಿಸಿದ್ದು ಬೇರೆಯಾರೂ ಅಲ್ಲ, ಗುಂಡೇಟಿಗೆ ಬಲಿಯಾದ ಗೌರಿ ಲಂಕೇಶ್. ಅಂದು ಸೆಪ್ಟೆಂಬರ್ 5, 2017ರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಪ್ರಸಿದ್ಧ ಪತ್ರಕರ್ತೆ ಮತ್ತು ಕಾರ್ಯಕರ್ತೆ ಗೌರಿ ಲಂಕೇಶ್ ಅವರ ದಾರುಣ ಹತ್ಯೆ ನಡೆಯಿತು. ಬೈಕ್ನಲ್ಲಿ ಬಂದ 3 ದುಷ್ಕರ್ಮಿಗಳು ಗೌರಿ ಲಂಕೇಶ್ ಅವರ ಮನೆಯ ಗೇಟ್ನ ಮುಂದೆ ಇದ್ದಾಗ ಬರ್ಬರವಾಗಿ ಗುಂಡಿಟ್ಟು ಹತ್ಯೆ ಮಾಡಿದ್ರು. ಈ ಘಟನೆ ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಹಾಗಾದ್ರೆ ಗೌರಿ ಲಂಕೇಶ್ ಅವರ ಹತ್ಯೆಗೆ ಕಾರಣವೇನು? ಹಿಂದೂ ಅತಿವಾದ ಮತ್ತು ಕೋಮು ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದ್ದು ಕಾರಣವಾಯಿತಾ, ಅಥವಾ ಧರ್ಮಸ್ಥಳದ ಕುರಿತು ಅವರು ಬರೆದ ಲೇಖನವೇ ಅವರಿಗೆ ಮುಳುವಾಯ್ತಾ? ಧರ್ಮಸ್ಥಳ ಸೌಜನ್ಯ ಕೇಸ್ ಆದ ತಕ್ಷಣ ಗೌರಿ ಲಂಕೇಶ್ ಹೆಸರು ಕೇಳಿ ಬರೋದ್ಯಾಕೆ? ಅವರು ಬರೆದಿದ್ದ ಲೇಖನದಲ್ಲಿ ಅಂತಹದ್ದೇನಿತ್ತು? ಮೊದಲ ಬಾರಿಗೆ ಲಂಕೇಶ್ ಪತ್ರಿಕೆಯಲ್ಲಿ ಸೌಜನ್ಯ ಕೇಸ್ನ ಬಗ್ಗೆ ಬರೆದ ಆ ಪತ್ರಕರ್ತ ಏನಾದ? ಗೌರಿ ಲಂಕೇಶ್ ಯಾರಿಗೂ ಹೆದರದೆ ಸುದ್ದಿ ಮಾಡ್ತಾ ಇದ್ದದ್ದು ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮಗೇನನ್ಸುತ್ತೆ, ಯಾವುದೇ ಭಯವಿಲ್ಲದೆ ದೊಡ್ಡವರ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ದ ಗೌರಿ ಲಂಕೇಶ್ ಅವರಂತಹ ಪತ್ರಕರ್ತರು ಬೆಸ್ಟು ಅಥವಾ ಈಗಿನ ಪತ್ರಕರ್ತರು ಬೆಸ್ಟಾ? ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಗೌರಿ ಲಂಕೇಶ್ ಯಾವುದೇ ಭಯವಿಲ್ಲದೆ ಸುದ್ದಿ ಬಿತ್ತರಿಸ್ತಾ ಇದ್ದ ಪತ್ರಕರ್ತೆ. ಇವರು ಪ್ರಸಿದ್ಧ ಸಾಹಿತಿ ಮತ್ತು ಪತ್ರಕರ್ತ ಲಂಕೇಶ್ ಅವರ ಪುತ್ರಿ. ಲಂಕೇಶ್ ಅವರು ಸ್ಥಾಪಿತ ಲಂಕೇಶ್ ಪತ್ರಿಕೆ ವಾರಪತ್ರಿಕೆಯಾಗಿ ಪ್ರಕಟವಾಗ್ತಾ ಇತ್ತು. ಲಂಕೇಶ್ ಅವರ ನಿಧನರಾದ ನಂತರ ಅವರ ಮಕ್ಕಳಾದ ಇಂದ್ರಜಿತ್ ಲಂಕೇಶ್ ಹಾಗೂ ಗೌರಿ ಲಂಕೇಶ್ ಈ ಪತ್ರಿಕೆಯನ್ನ ಮುಂದುವರೆಸಿದ್ರು. ಗೌರಿ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡುವುದರ ಜೊತೆಗೆ ತಮ್ಮದೇ ಆದ ಗೌರಿ ಲಂಕೇಶ್ ಪತ್ರಿಕೆಯನ್ನ ಪ್ರಕಟಿಸಲು ಪ್ರಾರಂಭ ಮಾಡ್ತಾರೆ. ಗೌರಿ ಲಂಕೇಶ್ ಅವರು ತಮ್ಮ ಪತ್ರಿಕೆಯ ಮೂಲಕ ಹಿಂದೂ ಅತಿವಾದ ಮತ್ತು ಕೋಮು ರಾಜಕಾರಣದ ವಿರುದ್ಧ ನೇರವಾಗಿ ಬರಿತಾಗಿದ್ರು. ಅವರ ಭಾಷಣಗಳಲ್ಲೂ ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ಅಭಿಪ್ರಾಯಗಳನ್ನು ಧೈರ್ಯವಾಗಿ ವ್ಯಕ್ತಪಡಿಸ್ತಾಗಿದ್ರು. ಎಷ್ಟೇ ಬೆದರಿಕೆ ಬಂದರೂ, ಎಷ್ಟೇ ಕಾನೂನು ಪ್ರಕರಣಗಳು ಎದುರಿಸಿದ್ರೂ ಗೌರಿ ಲಂಕೇಶ್ ತಮಗೆ ಸರಿ ಎಂದು ತೋರಿಸ್ತಾಗಿದ್ದದನ್ನು ಬರೆದು ಬಿಸಾಕಿ ಮಾತನಾಡ್ತಾಗಿದ್ರು. ಆದರೆ 2017ರ ಸೆಪ್ಟೆಂಬರ್ 5ರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಪ್ರಸಿದ್ಧ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ದಾರುಣ ಹತ್ಯೆ ನಡೆಯುತ್ತೆ. ಆ ದಿನ ರಾತ್ರಿ 7:30ರ ಸುಮಾರಿಗೆ ಗೌರಿ ಲಂಕೇಶ್ ತಮ್ಮ ಕಚೇರಿಯಿಂದ ಕೆಲಸ ಮುಗಿಸಿ ಮನೆಗೆ ವಾಪಸ್ಸಾಗ್ತಾಗಿದ್ರು. ಕಾರಿನಿಂದ ಇಳಿದು ತಮ್ಮ ಮನೆಯ ಗೇಟ್ ತೆರೆಯುವ ವೇಳೆ ಬೈಕ್ನಲ್ಲಿ ಹೆಲ್ಮೆಟ್ ಧರಿಸಿದ 3 ದುಷ್ಕರ್ಮಿಗಳು ಅವರತ್ತ ಧಾವಿಸಿದ್ರು. ಅವರಲ್ಲಿ ಒಬ್ಬ ಗೌರಿ ಅವರ ಮೇಲೆ ಗನ್ನಿಂದ ಗುಂಡಿನ ಸುರಿಮಳೆಗೈದ. ಒಟ್ಟು 7 ಗುಂಡುಗಳನ್ನ ಹಾರಿಸಲಾಯಿತು. ಅದರಲ್ಲಿ 3 ಗುಂಡುಗಳು ಗೌರಿ ಲಂಕೇಶ್ ಅವರಿಗೆ ತಾಗಿದ್ವು, 2 ಎದೆಗೆ ಮತ್ತು 1 ತಲೆಗೆ. ಈ ದಾಳಿಯಿಂದ ಗೌರಿ ಲಂಕೇಶ್ ಘಟನಾ ಸ್ಥಳದಲ್ಲಿಯೇ ಮೃತಪಟ್ಟರು. ಈ ಘಟನೆ ಇಡೀ ದೇಶದಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡಿತು. ವಿಶೇಷವಾಗಿ ವಿಚಾರವಾದಿಗಳು ಮತ್ತು ಪತ್ರಕರ್ತರಲ್ಲಿ ಭಯದ ವಾತಾವರಣವನ್ನು ಕೂಡ ಉಂಟು ಮಾಡಿತು. ಗೌರಿ ಲಂಕೇಶ್ ಅವರ ಹತ್ಯೆಯಿಂದಾಗಿ ದೇಶಾದ್ಯಂತ ತೀವ್ರ ಚರ್ಚೆಗಳು ಆರಂಭವಾಗ್ತವೆ. ಕೆಲವರು ಈ ಕೃತ್ಯಕ್ಕೆ ರಾಜಕೀಯ ನಾಯಕರನ್ನ ದೂಷಿಸಿದ್ರೆ, ಇನ್ನು ಕೆಲವರು ಧಾರ್ಮಿಕ ಗುಂಪುಗಳನ್ನ ಗುರಿಯಾಗಿಸಿದ್ರು. ಗೌರಿ ಲಂಕೇಶ್ ತಮ್ಮ ಗೌರಿ ಲಂಕೇಶ್ ಪತ್ರಿಕೆಯ ಮೂಲಕ ರಾಜಕಾರಣಿಗಳ ಭ್ರಷ್ಟಾಚಾರ ಮತ್ತು ಅಕ್ರಮಗಳ ಬಗ್ಗೆ ನಿರ್ಭೀತಿಯಿಂದ ಬರಿತಾಗಿದ್ರು. ಈ ಬರಹಗಳೇ ಅವರ ಹತ್ಯೆಗೆ ಕಾರಣವಾಯಿತು ಅಂತ ಅನೇಕರು ಊಹಿಸತೊಡಗಿದ್ರು. ಇದರ ಜೊತೆಗೆ ಒಂದು ಆಸಕ್ತಿದಾಯಕ ಷಡ್ಯಂತ್ರ ಸಿದ್ಧಾಂತವೂ ಕೂಡ ಹರಿದಾಡತೊಡಗಿತು. ಗೌರಿ ಲಂಕೇಶ್ ಅವರು ಧರ್ಮಸ್ಥಳದ ಕುರಿತು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದ ಲೇಖನವೂ ಕೂಡ ಈ ಹತ್ಯೆಗೆ ಕಾರಣವಾಯಿತು ಅಂತ ಕೆಲವರು ವಾದಿಸಿದ್ರು. ಈ ಲೇಖನವು ಧರ್ಮಸ್ಥಳದ ಕೆಲವು ವಿಷಯಗಳನ್ನ ಚರ್ಚೆಗೆ ಒಡ್ಡಿತ್ತು ಮತ್ತು ಇದು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿತ್ತು ಅಂತ ಊಹಾಪೋಹಗಳು ಹರಡಿದವು. ಈ ಷಡ್ಯಂತ್ರ ಸಿದ್ಧಾಂತವು ಇಂದಿಗೂ ಕೂಡ ಚರ್ಚೆಯಲ್ಲೇ ಇದೆ ಮತ್ತು ಗೌರಿ ಲಂಕೇಶ್ ಅವರ ಹತ್ಯೆಯನ್ನ ಧರ್ಮಸ್ಥಳದ ಲೇಖನದೊಂದಿಗೆ ಸಂಬಂಧಿಸಿ ಮಾತನಾಡುವವರು ಕೂಡ ಇದ್ದಾರೆ. ಈ ಲೇಖನದ ಸತ್ಯಾಸತ್ಯತೆಯನ್ನ ಅರಿಯಲು 2001ರ ಕಾಲಘಟ್ಟಕ್ಕೆ ಹಿಂತಿರುಗಬೇಕಾಗತ್ತೆ. 2001ರ ಮಾರ್ಚ್ನಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ BM ರಶೀದ್ ಎಂಬ ವರದಿಗಾರ ಧರ್ಮಸ್ಥಳದ ಕುರಿತು ಒಂದು ಲೇಖನವನ್ನ ಪ್ರಕಟಿಸಿದ್ರು. ಆದರೆ ಈ ಲೇಖನ ಪ್ರಕಟವಾದ ಕೆಲವು ದಿನಗಳಲ್ಲಿ ರಶೀದ್ ಅವರ ಮೃತದೇಹ ಒಂದು ಲಾಡ್ಜ್ನಲ್ಲಿ ಪತ್ತೆಯಾಗಿತ್ತು. ಈ ಅನುಮಾನಾಸ್ಪದ ಸಾವಿಗೆ ಧರ್ಮಸ್ಥಳದ ಕುರಿತಾದ ಲೇಖನವೇ ಕಾರಣ ಅಂತ ಜನರು ಚರ್ಚೆ ಮಾಡತೊಡಗಿದ್ರು. ಕಾಲ ಕಳೆದಂತೆ 2012ಕ್ಕೆ ಬಂದಾಗ ಗೌರಿ ಲಂಕೇಶ್ ಅವರ ಗೌರಿ ಲಂಕೇಶ್ ಪತ್ರಿಕೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಮತ್ತೊಂದು ಲೇಖನ ಪ್ರಕಟವಾಯಿತು. ಈ ಲೇಖನವು ಧರ್ಮಸ್ಥಳದಲ್ಲಿ ಧರ್ಮದ ಹೆಸರಲ್ಲಿ ನಡೀತಾ ಇದ್ದ ಕೆಲವು ಧಾರ್ಮಿಕ ದಂಧೆಗಳ ಬಗ್ಗೆ ವರದಿ ಮಾಡಿತ್ತು.
2017ರಲ್ಲಿ ಗೌರಿ ಲಂಕೇಶ್ ಅವರ ಹತ್ಯೆ ನಡೆಯಿತು. ಇದು 2012ರ ಲೇಖನ ಪ್ರಕಟವಾದ 5 ವರ್ಷಗಳ ನಂತರದ ಘಟನೆ. ಈ ಎಲ್ಲಾ ಘಟನೆಗಳನ್ನ ಗಮನಿಸಿದಾಗ ಗೌರಿ ಲಂಕೇಶ್ ಅವರ ಹತ್ಯೆಗೆ ಧರ್ಮಸ್ಥಳದ ಲೇಖನವೇ ಕಾರಣ ಅಂತ ಊಹಿಸುವುದು ಕಷ್ಟಕರವಾಗುತ್ತೆ. ಆದರೆ ಈ ಹತ್ಯೆಯನ್ನ ಯಾರು ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆಗಳು ಹಾಗೆ ಉಳಿದುಕೊಂಡ್ಬಿಟ್ವು. ಈ ಹೈ ಪ್ರೊಫೈಲ್ ಕೇಸ್ನಿಂದ ಸಾರ್ವಜನಿಕ ಒತ್ತಡಕ್ಕೆ ಒಳಗಾದ ಸರ್ಕಾರ ತನಿಖೆಯನ್ನ ವಿಶೇಷ ತನಿಖಾ ತಂಡಕ್ಕೆ ವಹಿಸುತ್ತೆ. ಈ ತಂಡವನ್ನ ಬಿಜುಕುಮಾರ್ ಸಿಂಗ್ ಮತ್ತು ಎಂಎನ್ ಅನುಚೇತ್ ನೇತೃತ್ವ ವಹಿಸಿದ್ರು. ಎಸ್ಐಟಿ ತಂಡವು ತನಿಖೆಯನ್ನ ಆರಂಭಿಸಿ ಘಟನೆಗೆ ಸುತ್ತಮುತ್ತಲಿನ ಎಲ್ಲಾ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿತು ಮತ್ತು ಸ್ಥಳದಲ್ಲಿ ಇದ್ದ ಸಾಕ್ಷಿಗಳನ್ನು ಹಾಗೂ ನೆರೆಹೊರೆಯವರನ್ನ ವಿಚಾರಣೆಗೆ ಒಳಪಡಿಸಿತು. ಘಟನೆಯಾದ 5-6 ತಿಂಗಳ ನಂತರ 2018ರಲ್ಲಿ ನವೀನ್ ಕುಮಾರ್ ಕೆಟಿ ಎಂಬ ವ್ಯಕ್ತಿಯನ್ನ ಪೊಲೀಸರು ಬಂಧನ ಮಾಡ್ತಾರೆ. ಈತ ಬೈಕ್ನಲ್ಲಿ ಬಂದ 3 ದುಷ್ಕರ್ಮಿಗಳಿಗೆ ಶಸ್ತ್ರಾಸ್ತ್ರಗಳನ್ನ ಸರಬರಾಜು ಮಾಡಿದ್ದ ಎಂದು ದೃಢಪಟ್ಟಿತು. ಈತನ ವಿಚಾರಣೆಯಿಂದ ತನಿಖೆಗೆ ಮಹತ್ವದ ಸುಳಿವು ದೊರಕಿತು. ಮೇ 2018ರಲ್ಲಿ ಮತ್ತೊಬ್ಬ ಆರೋಪಿಯಾದ ಪರಶುರಾಮ್ ವಾಗ್ಮೋರೆಯನ್ನ ಪೊಲೀಸರು ಬಂಧಿಸ್ತಾರೆ. ಗೌರಿ ಲಂಕೇಶ್ ಅವರನ್ನ ಗುಂಡಿಟ್ಟು ಕೊಲೆ ಮಾಡಿದ್ದು ಪರಶುರಾಮ್ ವಾಗ್ಮೋರೆ ಅಂತ ತನಿಖೆಯಿಂದ ದೃಢವಾಗುತ್ತೆ. ಈತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಗಣೇಶ್ ಮಿಸ್ಕಿನ್ ಎಂಬ ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನ ಬಾಯ್ಬಿಟ್ಟ. ಗಣೇಶ್ ಮಿಸ್ಕಿನ್ ಆ ದಿನ ಬೈಕ್ ಚಾಲನೆ ಮಾಡ್ತಾ ಇದ್ದ. ಗಣೇಶ್ ಮಿಸ್ಕಿನ್ ಹುಬ್ಬಳ್ಳಿಯವನಾದ್ರೆ ಪರಶುರಾಮ್ ವಾಗ್ಮೋರೆ ಬಿಜಾಪುರದವನು. ಎಸ್ಐಟಿ ತಂಡ ಆಳವಾಗಿ ತನಿಖೆ ನಡೆಸಿದಾಗ ಈ ಆರೋಪಿಗಳು ಗೋವಾದಲ್ಲಿ ಕೇಂದ್ರವಿರುವ ಸನಾತನ ಸಂಸ್ಥೆ ಎಂಬ ಧಾರ್ಮಿಕ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ರು ಅನ್ನೋದು ಬಯಲಾಗತ್ತೆ. ಸನಾತನ ಸಂಸ್ಥೆಯನ್ನ 1999ರಲ್ಲಿ ಜಯಂತ್ ಬಾಲಾಜಿ ಅತ್ವಾಲೆ ಎಂಬಾತ ಸ್ಥಾಪನೆ ಮಾಡಿದ್ರು. ಈತ 1995ರಲ್ಲಿ ಕ್ಷಾತ್ರ ಧರ್ಮ ಸಾಧನ ಎಂಬ ಪುಸ್ತಕವನ್ನ ಬರೆದಿದ್ದ. ಜಯಂತ್ ಬಾಲಾಜಿ ಒಬ್ಬ ಹಿಪ್ನೋಥೆರಪಿಸ್ಟ್ ಆಗಿದ್ದ. ಈ ಪುಸ್ತಕದಲ್ಲಿ ಬರೆದಿರುವ ವಿಷಯವು ಹಿಂದುತ್ವದ ವಿರುದ್ಧ ಮಾತನಾಡುವವರನ್ನ ಕೊಲೆ ಮಾಡಲು ಪ್ರೇರಣೆ ನೀಡುವಂತಿತ್ತು. ಈ ಪುಸ್ತಕವು ಜನರನ್ನ 2 ವಿಭಾಗಗಳಾಗಿ ವಿಂಗಡಿಸುತ್ತೆ: ಸಾಧಕರು ಮತ್ತು ದುರ್ಜನರು. ಸಾಧಕರು ಅಂದ್ರೆ ಹಿಂದೂ ಧರ್ಮವನ್ನ ನಂಬಿ ಅದನ್ನ ರಕ್ಷಿಸುವವರು. ದುರ್ಜನರು ಅಂದ್ರೆ ಕೆಟ್ಟ ಕೆಲಸ ಮಾಡುವವರು ಮತ್ತು ಹಿಂದೂ ಧರ್ಮದ ವಿರುದ್ಧ ಮಾತನಾಡುವವರು. ಕ್ಷಾತ್ರ ಧರ್ಮ ಸಾಧಕ ಪುಸ್ತಕದ ವಿಷಯ ಸೂಚಿಯನ್ನ ಗಮನಿಸಿದ್ರೆ ದುರ್ಜನರನ್ನ ಕೊಲೆ ಮಾಡೋದು ಪಾಪವೆಂದು ಮತ್ತು ದುರ್ಜನರನ್ನ ರಕ್ಷಿಸುವ ಸಜ್ಜನರನ್ನೂ ನಾಶ ಮಾಡಬೇಕು ಅನ್ನೋದು ಬರೆಯಲಾಗಿದೆ. ಈ ಪುಸ್ತಕವು ಮಹಾರಾಷ್ಟ್ರದ ಪುಣೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಮೋಲ್ ಕಾಳೆ ಎಂಬಾತನ ಕೈಗೆ ಸಿಕ್ಕಿತು. ಅಮೋಲ್ ಕಾಳೆಗೆ ಮೊದಲಿನಿಂದಲೂ ಹಿಂದುತ್ವದ ಬಗ್ಗೆ ತೀವ್ರ ಆಸಕ್ತಿ ಇತ್ತು. ಈ ಪುಸ್ತಕವನ್ನ ಓದಿದ ನಂತರ ತನ್ನ ಜೀವನವನ್ನ ಹಿಂದೂ ಧರ್ಮದ ರಕ್ಷಣೆಗಾಗಿ ಮೀಸಲು ಇಡಬೇಕು ಅಂತ ಅವನು ನಿರ್ಧಾರ ಮಾಡ್ತಾನೆ. ಹಿಂದುತ್ವದ ವಿರುದ್ಧ ಮಾತನಾಡುವವರನ್ನ ಕೊಲೆ ಮಾಡಲು ಯೋಜನೆ ರೂಪಿಸಲು ಪ್ರಾರಂಭ ಮಾಡ್ತಾನೆ. ತನಿಖೆಯ ಸಂದರ್ಭದಲ್ಲಿ ಪರಶುರಾಮ್ ವಾಗ್ಮೋರೆ ಮತ್ತು ಗಣೇಶ್ ಮಿಸ್ಕಿನ್ ಎಂಬ ಆರೋಪಿಗಳು ಹಿಂದೂ ಸಮಾವೇಶಗಳಲ್ಲಿ ಭಾಗವಹಿಸ್ತಾ ಇದ್ರು ಅನ್ನೋದು ತಿಳಿದು ಬಂದಿದೆ. ಇಂತಹ ಒಂದು ಸಮಾವೇಶದಲ್ಲಿ ಅವರಿಗೆ ಅಮೋಲ್ ಕಾಳೆ ಎಂಬಾತನ ಪರಿಚಯವಾಯಿತು. ಅಮೋಲ್ ಕಾಳೆ ಹಿಂದುತ್ವದ ವಿರುದ್ಧ ಮಾತನಾಡುವವರನ್ನ ಹತ್ಯೆ ಮಾಡಲು ಪ್ರಚೋದನೆ ನೀಡ್ತಾ ಇದ್ದ. ಈ ಮಾಹಿತಿಯಿಂದ ಗೌರಿ ಲಂಕೇಶ್ ಅವರ ಹತ್ಯೆಗೆ ಕಾರಣವೇನು ಅಂತ ಸ್ಪಷ್ಟವಾಯಿತು. ಆದರೆ ಸನಾತನ ಸಂಸ್ಥೆ ಈ ಆರೋಪಗಳನ್ನು ತಳ್ಳಿಹಾಕಿ ತಮ್ಮ ಪುಸ್ತಕವು ಯಾವುದೇ ಕೊಲೆಗೆ ಕಾರಣವಲ್ಲ ಅಂತ ವಾದಿಸಿತು. ಆದಾಗ್ಯೂ ಮಹಾರಾಷ್ಟ್ರ ಸರ್ಕಾರ ಸನಾತನ ಸಂಸ್ಥೆಯನ್ನ ನಿಷೇಧಿಸಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿತು. ಆದರೆ ಈ ಮನವಿಯನ್ನ ತಿರಸ್ಕರಿಸಲಾಯಿತು. ಎಸ್ಐಟಿ ತಂಡವು ಅಮೋಲ್ ಕಾಳೆಯ ಡೈರಿ ಮತ್ತು ಟ್ಯಾಬ್ನಿಂದ ಹಲವಾರು ಸಾಕ್ಷಿಗಳನ್ನ ಪಡೆಯುತ್ತೆ. ಈ ಡೈರಿಯಿಂದ ಆಘಾತಕಾರಿ ಮಾಹಿತಿಯೊಂದು ಬಯಲಾಗಿತ್ತು. ಮಹಾರಾಷ್ಟ್ರದ ಪುಣೆಯ ನರೇಂದ್ರ ದಬೋಲ್ಕರ್, ಕೊಲ್ಲಾಪುರದ ಗೋವಿಂದ್ ಪನ್ಸಾರೆ ಮತ್ತು ಧಾರವಾಡದ ಎಂಎಂ ಕಲಬುರ್ಗಿ ಈ 3 ವಿಚಾರಣಾಧಿಗಳಾಗಿದ್ರು. ಇವರೆಲ್ಲರನ್ನ ಇದೇ ತಂಡವು ಹತ್ಯೆ ಮಾಡಿತ್ತು ಅಂತ ಪೊಲೀಸರಿಗೆ ಗೊತ್ತಾಯಿತು. ಇಷ್ಟೇ ಎಲ್ಲ, ಡೈರಿಯಲ್ಲಿ ಇನ್ನೂ 10 ಜನರ ಹೆಸರುಗಳು ಕೋಡ್ ವರ್ಡ್ಗಳಲ್ಲಿ ಬರೆಯಲಾಗಿತ್ತು. ಇದರಲ್ಲಿ ಗಿರೀಶ್ ಕಾರ್ನಾಡ್ ಕೂಡ ಒಬ್ಬರಾಗಿದ್ರು. ಬ್ಯಾಲಿಸ್ಟಿಕ್ ವಿಶ್ಲೇಷಣೆಯಿಂದ ಮತ್ತೊಂದು ಪ್ರಮುಖ ಸಾಕ್ಷಿ ದೊರೆಯಿತು. ಎಂಎಂ ಕಲಬುರ್ಗಿ ಮತ್ತು ಗೌರಿ ಲಂಕೇಶ್ ಅವರನ್ನ ಕೊಲೆ ಮಾಡುವುದಕ್ಕೆ ಒಂದೇ ಗನ್ ಬಳಸಲಾಗಿತ್ತು ಅಂತ ಫೊರೆನ್ಸಿಕ್ ವರದಿಯು ದೃಢಪಡಿಸಿತ್ತು. ಈ ಸಾಕ್ಷ್ಯವು ಈ ಕೊಲೆಗಳ ಹಿಂದೆ ಯೋಜಿತ ಸಂಚಿದೆಯಂತ ಸ್ಪಷ್ಟವಾಗಿ ತೋರುತ್ತೆ. ಎಲ್ಲ ಬೆಳವಣಿಗೆಗಳು ಪೊಲೀಸರಿಗೆ ಈ ಕೊಲೆಗಳು ಒಂದು ದೊಡ್ಡ ಸಂಚಿಕೆಯ ಭಾಗವಾಗಿದ್ದವು ಅನ್ನೋದು ದೃಢಪಡಿಸುತ್ತೆ. ತನಿಖೆಯ ಸಂದರ್ಭದಲ್ಲಿ ಪರಶುರಾಮ್ ವಾಗ್ಮೋರೆ ಮತ್ತು ಅಮೋಲ್ ಕಾಳೆ ಎಂಬ ಆರೋಪಿಗಳು ಗೌರಿ ಲಂಕೇಶ್ ಅವರ ಭಾಷಣಗಳಿಂದ ಪ್ರಭಾವಿತರಾದ ಕೆಲವರು ಹಿಂದುತ್ವದ ವಿರುದ್ಧ ಮಾತನಾಡ್ತಾರೆ ಎಂಬ ಕಾರಣಕ್ಕೆ ಅವರನ್ನ ಕೊಲೆ ಮಾಡಿದ್ದೇವೆ ಅಂತ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದರು. ಈ ತನಿಖೆಯ ಸಂದರ್ಭದಲ್ಲಿ ಗೌರಿ ಲಂಕೇಶ್ ಅವರ ಕೆಲವೊಂದಿಷ್ಟು ಭಾಷಣಗಳ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಡಿದ್ವು. ಅದರಲ್ಲಿ ಮಂಗಳೂರಿನ ಒಂದು ಭಾಷಣದ ವಿಡಿಯೋ ವಿಶೇಷವಾಗಿ ಗಮನ ಸೆಳೆದಿತ್ತು. ಈ ವಿಡಿಯೋದಲ್ಲಿ ಗೌರಿ ಲಂಕೇಶ್, ನಾವು ಸಬಲರಾಗುವ ಮೊದಲು ಈ ದೇಶದ ಶತ್ರುಗಳಾದ ಭ್ರಷ್ಟ ರಾಜಕಾರಣಿಗಳು ಮೂಲಭೂತ
ವಾದಿಗಳು ಮತ್ತು ಹಿಂದುತ್ವವಾದಿಗಳನ್ನ ದುರ್ಬಲಗೊಳಿಸಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಭಾಷಣವೇ ಅವರ ಹತ್ಯೆಗೆ ಕಾರಣವಾಯಿತು ಅಂತ ಕೆಲವರು ಆರೋಪ ಮಾಡ್ತಾರೆ. ಈ ಕೇಸ್ನಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದ ಅಮೋಲ್ ಕಾಳೆ, ಶೂಟರ್ ಪರಶುರಾಮ್ ವಾಗ್ಮೋರೆ ಸೇರಿದಂತೆ ಒಟ್ಟು 18 ಜನರನ್ನ ಪೊಲೀಸರು ಬಂಧಿಸಿದ್ರು. ಆದರೆ ಈ ಕೇಸ್ ಇನ್ನೂ ಅಂತಿಮವಾಗಿ ಮುಕ್ತಾಯಗೊಂಡಿಲ್ಲ ಮತ್ತು ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರೆದಿದೆ. ವಿಚಾರಣೆ ವಿಳಂಬದಿಂದಾಗಿ 8 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಮತ್ತು ಅವರೆಲ್ಲರೂ ಈಗ ಬಿಡುಗಡೆಯಾಗಿ ಹೊರಗಡೆಗಿದ್ದಾರೆ. ಈ ವಿಳಂಬದಿಂದ ಗೌರಿ ಲಂಕೇಶ್ ಅವರ ಕುಟುಂಬಕ್ಕೆ ಮತ್ತು ಸಾರ್ವಜನಿಕರಿಗೆ ಕಾನೂನು ಮತ್ತು ನ್ಯಾಯ ವ್ಯವಸ್ಥೆಯ ಬಗ್ಗೆ ಸಂಶಯ ಮೂಡಿದೆ. ಈ ಎಲ್ಲ ತನಿಖೆಯಿಂದ ಧರ್ಮಸ್ಥಳದ ಲೇಖನಕ್ಕೂ ಗೌರಿ ಲಂಕೇಶ್ ಅವರ ಹತ್ಯೆಗೂ ಯಾವುದೇ ನೇರ ಸಂಬಂಧ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಆದಾಗ್ಯೂ ಈ ಕೇಸ್ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿಯನ್ನ ಮತ್ತು ಪತ್ರಕರ್ತರು ಎದುರಿಸುವ ಅಪಾಯಗಳನ್ನ ಎತ್ತಿ ತೋರಿಸುತ್ತೆ. ಗೌರಿ ಲಂಕೇಶ್ ಅವರ ಧಾರ್ಮಿಕ ದೃಷ್ಟಿಕೋನವನ್ನ ಕೆಲವರು ದ್ವೇಷಿಸಿದ್ರೆ ಅವರ ನಿರ್ಭೀತ ಪತ್ರಿಕೋದ್ಯಮವನ್ನ ಇನ್ನೂ ಕೆಲವರು ಇಂದಿಗೂ ಗೌರವಿಸುತ್ತಾರೆ. ಈ ಕೇಸ್ನಿಂದ ಗೌರಿ ಲಂಕೇಶ್ ಅವರ ಹತ್ಯೆಯ ಹಿಂದಿನ ಕಾರಣಗಳು ಮತ್ತು ಆ ಘಟನೆಯ ಸಂದರ್ಭಗಳು ಸ್ಪಷ್ಟವಾಗಿವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.